ಬಂದು ನೋಡ್ರಿ ನಮ್ಮ ಶಶಿ ಮನೆಗೆ. ನಾರ್ಮಲ್ ನಮ್ಮ ಸಂಬಂಧ ನಿಂತಿರಿ ಎಲ್ಲ ಬ್ಯಾಗ್ ನಡೆದಿತ್ತಾನೆ ಬೇಗ ನನಗೆ ಪಪ್ಪ ನೀವು ಒಳಗೆ ತೋರಿಸಿ ಮತ್ತೆ ಕರ್ಕೊಂಬಂದು ನಾನು ಅವ್ರ ಹೋಗಿ ನೋಡೋಣ ಊರು ಎನರ್ಜಿ ಬಂದಿತ್ತೇನ ಮಂದಿ ನೋಡ್ತಾನೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ, ಇವ್ರು ನಮ್ಮ ಯಜಮಾನ್ರು. ಸ್ನೇಹಿತರೆ ಎಲ್ಲರೂ ಹೆಂಗದರಿ? ಇವ್ರು ಏನು ಸ್ವಲ್ಪ ರೋಡ್ಗೆ ಮನೆ ತೋರ್ಸೋಣ ಇದ್ದೀರಿ. ಸ್ನೇಹಿತರೆ ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮದ ಅಂತ ಅಂದ್ಕೊಂಡಿರ್ವಿ. ನಾವು ಆರಾಮದಿದ್ದೀವಿ ಮನ್ಸದ್ವಿ. ಬರ್ರಿ ಇವತ್ತಿನ ನಾವು ಬೆಳಗ್ಗಿಂದ ಚಾಲು ಮಾಡೀನಿ, ಎಲ್ಲನೂ ನೋಡ್ಕೊಂಬರ್ರಿ. ಈ ಸದ್ಯಕ್ಕೆ ನಾವು ಊರಿಗೆ ಹೊಂಟೀವಿ, ನಮ್ಮ ತಂಗಿ ಊರಿಗೆ. ಏನೇನೆಲ್ಲ ಮಾಡ್ತೀವಿ, ಏನು ಫಂಕ್ಷನ್ ಐತಿ, ಎದಕ್ಕೆ ಹೊಂಟೀವಿ ಎಲ್ಲನೂ ನಿಮ್ಗೆ ಗೊತ್ತಾಕೈತಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ಏನು ರೀ ಯಜಮಾನ್ರು ರೆಡಿ ಆಗ್ಯಾರ, ನಾನು ಈ ಥರ ರೆಡಿ ಆಗಿ ನೋಡ್ರಿ. ಹೋಗಿ ಬರ್ರಿ. ತೊಗೊಂತಾನ ದೀಂತಾನ ಸರಿ ತಾನು ಸರಿಪಾ. ಈ ಹುಡುಗಿ ನೋಡ್ರಿ ಅವ್ರು ಸರಿ ಹುಡ್ಕೊಂಡೈತಿ ಭಾಳ ದಿವಸದ ಮೇಲೆ. ಚೆಂದಾಗೈತೆ ಅಂತ ನಾನು 101 ಸಲ ಹೇಳಿನ್ರಿ. ಈಗ ಹೌದಾ, ನಂಗೆ ಯಾಕೋ ಸರಿ ಅನ್ಸಾಕತ್ತಿಲ್ಲ ಅಂತ ಅವ್ರು ಅನ್ನಕತ್ತಾರು. ನೋಡ್ರಿ ಈ ಥರ ಆಗಿನಿ. ಜಡೆಗೆ ಒಬ್ಬ ಹಾಕೋತೀನಿ. ಜಡೆ ಒಂದೇ ಇರ್ತೈತಿ, 2 ಹುಡುಗಿಯಾರು ಹಾಕೋತಾರೆ ಒಂದೇ ಜಡೆಗೆ. ಇಷ್ಟು ಹಾಕೊಂಬೇಡ, ನಿನ್ನ ಫೇವ್ರೇಟ್ ಹೇರ್ ಸ್ಟೈಲ್. ಓಕೆ, ಕರೆಕ್ಟು 1 ಗಂಟೆ ಆಗೈತಿ. ಕರೆಕ್ಟಾಗಿ 12 ಗಂಟೆಗೆ ಚಲೋ ಮಾಡಿರಿ ರೆಡಿ ಆಗಕ್ಕೆ. ಈ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ, ಆಮೇಲೆ ನಮ್ಮ ತನ್ಮೆ ಹುಟ್ಟಿಗಿಂತ ಮುಂಚೆ ನನ್ನ ಹೆಂಡತಿ ರೆಡಿ ಆಗಂದ್ರೆ 5 ನಿಮಿಷದಲ್ಲಿ ಹಿಂಗೋಗಿ ಪಟ್ಟ ರೆಡಿ ಆಗಿ ಬರೋಳು. ಅದು ನಂಗೆ ಭಾಳ ಖುಷಿ ಇತ್ತು. ನನ್ನ ಹೆಂಡತಿ ಅಷ್ಟು ಗ್ರೇಟಪ್ಪ ಅಂತಿದ್ದೆ. ಈಗ ಬರ್ತಾ ಕುದಿರೋ ಕತ್ತಾಗೈತ್ರಿ. 12 ಗಂಟೆಗೆ ಸ್ಟಾರ್ಟ್ ಆಗಿದ್ದು, 1 ಗಂಟೆ ಆಯ್ತು. 1 ಗಂಟೆ ಆದರೂ ಇನ್ನೂ ಮುಗಿತಾ ಇಲ್ಲ. ಇನ್ನು ಮತ್ತಿನ್ನು ಮೇಕಪ್ ಇಲ್ಲರಿ. ನೀನು ಮೇಕಪ್ ಯಾವಾಗತ್ತೋ ಗೊತ್ತಿಲ್ಲ. ತನ್ನ ಮೇಕಪ್ ಏನು ಮಾಡ್ಕೋತ ಮಮ್ಮಿ? ಇಲ್ಲಿ ಹೇಳಿ ನೋಡ್ರಿ, ನಾ ಸುಳ್ಳು ಹೇಳಿದ್ರೆ ಓಪ. ನಾ ಸೋಲ್ಜರ್, ಇವ ರೌಡಿ, ಅವ ಹೀರೋ. ನನ್ನ ಹೆಂಡತಿ ಹಿಂಗೆ ಚೇಂಜ್ ಆಗ್ಬಿಟ್ಟ ನೋಡ್ರಿ. ಹೇಳಪ್ಪ, ತನಗೆ ಚಾಯ್ ತೆಗೆದಿ ಅಂದಲ್ಲ, ಅಲ್ಲೇ ತೆಗಿತೀನಿ. ಚಂದ ಆಗೈತ್ರಿ. ನಡ್ರಿ ಆ ಕಡೆ ಹಿಂಗಿರಿ ಬರ್ರಿ. ಒಂದು 4-5 ದಿನ ಒಂದು ಒಳ್ಳೊಳ್ಳೆ ಲಾಕ್ಸ್ ಬರ್ತಾವು. ಪೂರ್ತಿಯಾಗಿ ನೋಡ್ರಿ. ನಮ್ಮ ತಂಗಿ ಊರಾಗ ಫಂಕ್ಷನ್ ಐತಿ. ಏನು ಫಂಕ್ಷನ್ ಏನಂತ ಅಲ್ಲಿಂದ ಹೇಳ್ತೀನಿ ರೀ. ಎಲ್ಲರೂ ಕೊಡ್ತಾರ, ಖುಷಿ ಆಗೈತಿ. ಆಮೇಲೆ ಅವರು ಎಲ್ಲರೂ ಫಸ್ಟಿಗೆ ಒಪ್ಕೊಂಡಿದ್ದಿಲ್ಲ ರೀ ಇವಳು ನನಗೂ, ಯಾಕಂದ್ರೆ ಸ್ಕೂಲ್ ಸಂಬಂಧ ಇದು ಮಾಡಿದ್ವಿ. ಆಮೇಲೆ ಈಗ ಮನೆಯಿಂದ ಎಲ್ಲ ಫ್ರಾಡ್ ಲಾಗ್ಸ್ ಹಾಕಿ, ಆಮೇಲೆ ಆಕಿನೂ ಬೇಜಾರಾಗದಾಳ್ರಿ ಭಾಳ. ಹಾಗಾಗಿ ಆಕಿಗೂ ಸ್ವಲ್ಪ ಖುಷಿ ಆಗುತ್ತೆ. ಬರೀ ಒಂದೇ ಇರ್ತೈತಿ ಗೂಗಿ ಹಂಗೆ ಅಂಥೇಳಿ ಅವ್ರವ್ವ ಅಂತೂ ಭಾಳ ಬೇದಾಳ್ರಿ. ಬರೀ ಒಂದೊಂದು ಏನು ಮಾಡಿದ್ವಿ. ಈಗ 4 ಜನ ಅಕ್ಕ ತಂಗರು ಸೇರ್ತೀರಿ, ಎಲ್ಲರೂ ಬರ್ತಾರೆ, ಬಾ ಅಂತ ಹೇಳಿದ್ರಿ. ನಾ ಬರಾಕೋಲ್ಲ ಅಂತಂದೆ. ಟ್ರೈನಿಗೆ ಹತ್ತಿಸಿ ಬಾ ನಿಮ್ಮ ಯಜಮಾನ್ರಿಗೆ ಈ ಕಡೆ ಇಳಿಸ್ಕೊಂಡ ನಿಮ್ಮ ತಮ್ಮ ಬಂದು ಕರ್ಕೋತಾನ ಅಂತಂದ್ರೆ. 2 ಮಕ್ಕಳು ಕರಲ್ಲ, ಮತ್ತು ಅವ್ರಿಗೆ ಎಲ್ಲರಿಗೂ ಮಕ್ಕಳಾದ್ರೆ ಇರೋದು ಒಬ್ಬ ನಮ್ಮ ಹಳೆಯ. ಎಲ್ಲರಿಗಿಂದ ಸಂಭಳಿಸ್ಬೇಕು. ಆಮೇಲೆ ನಾನು ಹೊಂಟೀನಿ ನೋಡ್ರಿ ಹಿಂದೆ ಬಲಂಗಸಿಯಾಗಿ. ಅಲ್ರಿ ಅದು ಮುಂದೆ ಹೋಗೋ ಚಕ್ಡಿ, ಅದು ನಾವು ಹಿಂದೆ ಬರೋ ಪ್ರಯಾಣಿಕರು. ಸಾರಥಿ ಅವರು. ನನ್ನ ಹೆಂಡತಿ ಹಳ್ಳಿ ಹುಡುಗಿ ಹಾಗಾಡ್ರಿ ಇವತ್ತು. ಲಕ್ಷ್ಮಣ ಹಾಂ ಹೇಳ್ತಾರವ್ರು. ನನಗೊಂದು ಲಕ್ಷಣ ಕಾಣಾಗತ್ತ ಚಂದ ಅಂತ. ನಾವು 101 ಸಲ ಹೇಳೇನ್ರಿ. ಈಗ 103ನೇ ಸಲನೇ. ಈಗ 100 ಶಿಲ್ಪ ಚಂದಾಗಿ ನೀನು 105 ಸಲ ಆತ್ರಿ ಹೇಳಾಗತ್ತೀನಿ. ಯಾರು ಸಮಾಧಾನ ಇರೋದಿಲ್ಲ ರೀ ಹುಡುಗಿಗೆ. ನಾವು ಹಿಂಗಾಗಿ ನೋಡ್ರಿ, ನಾವು ವಾಚ್ಮ್ಯಾನ್ ಆಗಿವಿ ರೀ. ನಮ್ಮ ತನು ಮನು ರೆಡಿ ಆಗ್ಯಾರು. ಹಾಯ್. ನಮ್ಮ ತನು ದೀಪಾವಳಿ ಹಬ್ಬ ಅಂದ್ರಿ ದವಾಖಾನಾಗ ಮುಕ್ಕೊಂದೇನ್ರಿ. ಮನೆ ಪೇಷಂಟಾಗಿ ಮುಕ್ಕೊಂಡೋಗಿ ಬಿಟ್ಟಿಲ್ಲ, ಜಗಳ ಮಾಡಿ ಎಸ್ಮಿರು ಆ್ಯಕ್ಟಿಂಗ್ ಮಾಡ್ಬಿಡ. ಈ ಹೊಸಂಗೆ ಹಾಕೊಂಡ್ರಿ ಅವ್ನಿಗೆ ನಾರ್ಮಲ್ ಹಾಕಿ ಈಗಿನ ಟ್ರೈನ್ ಐತ್ರಿ. ಮತ್ತು ಅಲ್ರ ಊರು ಒಂದು ಚೇಂಜ್ ಮಾಡತ್ತ ಅಂತೇಳಿ ಇವಾಗ ಗಿಟ್ಟ ಬೇಕಂತ ಹಠ ಮಾಡಿ ಇದನ್ನ ಹಾಕ್ಸ್ಕೊಂಡ್ರಿ. ಓ ಬಂಗಾರ, ನಾವು ಪ್ಯಾಸೆಂಜರ್ ಟ್ರೈನ್ ಹೊಂಟಿವಿ ರೀ. ಯಾಕಂದ್ರೆ ಬಸ್ ಗೊತ್ತೈತಲ್ರಿ, ಮಕ್ಕಳು ಕರ್ಕೊಂಡು ಹಿಡಿದು ಈಗಂತ ಆಗೋದಿಲ್ಲ. ಸ್ತ್ರೀ ಶಕ್ತಿ ಯೋಜನೆ ಆದಮೇಲೆ ಸ್ತ್ರೀ ಶಕ್ತಿಯರೆಲ್ಲರೂ
ಹೊರಗೆ ನಿಂತು ಬಿಟ್ಟಾರ. ಹಾಗಾಗಿ ನಾವು ಗಂಡು ಮಕ್ಕಳಿಗೆ ಬಸ್ಸಿನ ಸೀಟ ಸಿಗೋಲಾಗ್ಯವು. ಅವಾಗ ಗಂಡು ಮಕ್ಕಳು ಜೊತೆ ಬಿಟ್ಕೊಂಡು ಹೋಗಿದ್ರಿ, ಹುಡುಗಿಯರು ಅಂತೇಳಿ ಎಲ್ಲರೂ ಜೊತೆ ಬಿಟ್ಕೊಂಡು ಹೋಗ್ತಾರೆ. ಬೇಗ ಇದ್ಬಿಡಿ ಬಟ್ ಭಾಳ ಅಂತೇಳಿ 1:05 ಎತ್ತರ ಆಗಿದೆ. ಹೊಳ್ಳಿ ನಿದ್ದೆ ಬರಲಿಲ್ಲ. ಕೆಲಸ ಐತಿ, ಊರಿಗೆ ಹೋಗ್ಬೇಕು, ಕೆಲಸ ಐತಿ. ಹೆಣ್ಮಕ್ಳು ಯಾವಾಗಿದ್ದು ಫ್ರೀ ಅಂತ ಸಿಗದೇ ಇಲ್ಲ. ಎಷ್ಟೊಂದು ದಿವಸದ ಮೇಲೆ ನಾವು ಗಂಡ ಐತಿ ಖುಷಿಯಾಗಿ ಊರಿಗೆ ಹೊಂಟೇವಿ. ಒಂದು ಊರಿಗೆ ಹೊಂಟೇವಿ. ಸರಿ ನಮ್ಮ ಲುಕ್ ಹೆಂಗೈತಿ ನೋಡಿ ಹೇಳ್ರಿ. ನಾನು ನೀನು ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಬಂದಿನಿ ಅಷ್ಟೇ. ಆದರೆ ಇದು ನನ್ನ ಹಂಗೆ ಗಿಫ್ಟ್ ಕೊಡ್ಸಿದ್ರಿ, ನನಗೆ ಗೊತ್ತಿಲ್ಲ, ಸರ್ಪ್ರೈಸ್ ಮಾಡಿ ಇದು ಕೊಡ್ಸಾಡ್ರಿ. ವಾಚ್ಮನ್ ಹೆಂಗೆ ಅಂತ ಕಾಮೆಂಟ್ ಹಾಕಿದ್ರು. ವಾಚ್ಮನ್ ಹೆಂಗಲ್ಲ ಅಂತಿದ್ದೆ. ಅವ್ರೇನಿಲ್ಲ ಏರೋಪ್ಲೇನ್ ಹೊಡಿತಾರೆ ಅವ್ರಿಗೇನಂತ, ಹಾಂ ಪೈಲಟ್ರದ್ದು ಅಂತಿದ್ದು. ಆಗಿ ಒಬ್ರು ಅಂಗಡಿ ಕಡೆ ಹೋಗಿದ್ದು ಹೇಳಿದ್ರು ಯಾವ ಪೈಲಟ್ ಹೊಡಕೊಂತೀನಿ ಅಂತೇಳಿ. ನೋಡ್ರಿ ನನ್ನಂತ ಪೈಲಟ್ರ ಶರ್ಟ್ ಕೊಡ್ಸಾರ. ಈಗ ಹೊಡಿತಾರಲ್ರಿ ವಿಮಾನನ, ನಮ್ಮ ವಿಮಾನನ ಅದು ಕೊಡ್ತೀನಿ. ಅದಕ್ಕೆ ಅಕ್ಕಿಗೆ ಇಷ್ಟ ಅಂತ ಅದನ್ನ ಹಾಕೊಂಡು ಹೊಂಟಿವ್ರಿ. ನನ್ನ ಹೆಂಡತಿಯ ತಂಗಿಯ ಮನೆಗೆ ಗಂಡನ ಮನೆಗೆ ನಮ್ಮ ಸಸಿ ಊರಿಗೆ ಹೊಂಟಿವ್ರಿ. ನಮ್ಮ ಮುದ್ದಿನ ಸಸಿರಿ ಅದು ಎಷ್ಟು ಸಣ್ಣದಿದ್ದಾಗ ಇಲ್ಲೇ ಇರ್ತಿತ್ತು ನಮ್ಮ ಕಡೆನ. ಈಗ ದೊಡ್ಡದಾಗಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ದೂರ ಆಗ್ಬಿಟ್ಟೇವಿ. ಬರ್ರಿ ಹೋಗೋಣ. ದೊಡ್ಡ ಮಾಡ್ಕೊಂಡಿದ್ರಿ ನನಗೆ ಒಂಥರ ಗಾವ ಆಗೋಲ್ದು, ಕಂಫರ್ಟ್ ಇಲ್ಲ ಅದು. ಈಗ ಹಿಂಗೆ ರೀ ಅಪ್ರೂಪಕ್ಕೆ ಒಂದ್ಸಲ ಸೀರೆ ಉಡ್ತಾವು. ಇವಕ್ಕೆ ಏನು ಅದನ್ನ ಹಿಂಗೆ ತಿದ್ಕೋತ ನಿಂತು ಬಿಡ್ತಾರ. ನಮ್ಮ ತಲೆಗೆ ಹಿಮ್ಮತ್ತೈತೆ. ನೀವು ನೋಡಕ್ ಹೋಗ್ಬಿಡ್ದಂತ ನೋಡಕ್ ಹೋಗ್ಬೇಡ ಅಂದ್ರೆ ಕೈಯಾಗ ಒಂದು ಲಗೇಜ್ ಹಿಡ್ಕೊಂಡಿದ್ರಿ. ಹಿಂಗೆ ನಿಂತು ಬಿಟ್ರೆ ಒಂಥರ ತಾವರೆ ಹೋಗಿದ್ದಂಗ ಮುಟ್ಟಿದ ಅನ್ನ ನಿಂತು ಬಿಡ್ತಾಳೆ ಸೀರೆ ಉಡ್ಕೊಳ್ಳ ಅಂದ್ರೆ ಏನು ಕೆಲಸ ಮಾಡಂಗಿಲ್ಲ. ಇದು ಕೈ ಸತ್ಯ ರೀ. ಮತ್ತು ಆಗಲೇ ಒಂದು ಹೇಳಿದ್ರೆ ಕೈ ಸತ್ಯ ಇನ್ನೊಂದು ಅದು ರೀ. 5 ನಿಮಿಷ ರೆಡಿ ಆಗೋದು ಈಗ ಒಂದು ತಾಸಿ ಆಗೈತೆ. ಬರ್ತಾ 2 ತಾಸು 3 ತಾಸು ಆಗುತ್ತಾ ಗೊತ್ತಿಲ್ಲ. ಸತ್ಯ ಯಾವಾಗ ಕೈ ಆಗಿರ್ತಂತ ಆತ ಹೋಗೋಣ. 1 ಗಂಟೆ ಆಯ್ತು, 2 ಗಂಟೆಗೆ ಟ್ರೈನ್ ಐತಿ. ಮತ್ತು ಊರಿಗೆ ಮುಟ್ಟಿದ ಮೇಲೆ ಏನು ತೋರಿಸ್ತೀವಿ. ಸ್ವಲ್ಪ ಹೊಸ ಮಂದಿ ಬರ್ತಾರೆ. ನಮ್ಮ ಇವ್ರ ರಿಲೇಷನ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀವಿ. ನಮ್ಮ ರಿಲೇಷನ್ ಬಂದ್ರೆ ಅವ್ರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ಹೋಗೋದ್ರೆ ಇಷ್ಟ ಆದ್ರೆ ಅದನ್ನ ಮಾಡ್ರಿ, ಇಷ್ಟ ಅದಕ್ಕಂತ ಇದನ್ನ ಮಾಡ್ರಿ. ಹೋಗೋದ್ರಿ. ನಮ್ಮ ಮಕ್ಕಳು ನೋಡ್ರಿ ಆಲ್ರೆಡಿ ರೆಡಿಯಾಗಿ ಗಾಡಿ ಒಳಗೆ ಹಚ್ಚನ್ರಿ ಕಂಪೌಂಡ್ ಒಳಗೆ. ಇಲ್ಲಿ ತುಡುಗರು ಹಾವಳಿ ಐತಿ, ಎಲ್ಲ ರೆಡಿ ಮಾಡಿ ಹೋಗ್ಬೇಕು. ಎಲ್ಲ ಬಂದೋಬಸ್ತ್ ಮಾಡಿ ಓಪ ಬರ್ರಿ. ಹೋಗೋದ್ನ ನೋಡ್ರಿ ನಮ್ಮ ಗಿಡಗಳಿಗೆ ನೀರನ್ನು ಹಾಕುವ ಕಾರ್ಯಕ್ರಮ. ಗುಲಾಬಿನ ಬಿಡಲ್ಲ, ನಾವು ಬರೋರಿಗೆ ಇರುತ್ತಂತ ಬಿಡುತ್ತಲ್ಲ, ಬಿಡ್ಬೋದು. ಮೊಗ್ಗಾಗೈತಿ. ಇಲ್ಲಿ ನೋಡ್ರಿ ಮೇಡಮ್ ಅವರು ತಯಾರಾಗ್ಯಾರ, ಬ್ಯಾಗ್ ಹಾಕೊಂಡು ಹೊಂಟಾರು. ಹಿಂಗೆಲ್ಲ ಐತಿ ನಮ್ಮ ಮನೆ. ಅದೊಂದಿರಲಿ ಲಾಸ್ಟಾಗ, ಅದೊಂದಿರಲಿ ಅದನ್ನು ಎಲ್ಲ ಉಳಿಸ್ತಾರ. ಹೋಗೋಣ್ರಿ. ನಡ್ರಿ ಬಂದಿಲ್ಲ. ಮೇಡಮ್ ಅವ್ರ ಗಾಡಿ ಮನೆಗೆ ಕರ್ಸ್ಕೊಂಡಾರ. ಹತ್ತು ಬಡ ನಂಬರ್ ಐತಿ. ಯಾವಾಗ ಬಾಲ್ಕೋಟ್ ರೈಲ್ವೆ ಸ್ಟೇಷನ್ ಬಂದಿರಿ. ಇವತ್ತು ಮುದ್ದಾಮ್ ನಮ್ಮ ಮನೆ ಬರೋಕ್ಕೆ ಏನಾಗೈತೆ ಅಂತಂದ್ರೆ ಟ್ರೈನ್ ಲೇಟ್ ಆಗೈತಿ. 4ಕ್ಕೆ ಬರ್ತದಂತ ಏನೋ ಹಾಂ ವಿಚಾರಿಸುತ್ತೇವೆ ಅಂತಂದ್ರೆ ಅವ್ರು 2 ಆಗೈತಿ. 2:15 ಆಯ್ತು. ಸ್ವಲ್ಪ ಮಾರ್ಕೆಟಿಗೆ ಬಟ್ಟೆ ಅಂತ ಅವ್ರಿಗೆ, ಹಾಗಾಗಿ ಮಾರ್ಕೆಟಿಗೆ ತೊಗೋಬೇಕು ಅನ್ನೋದಕ್ಕೆ ನಮ್ಮ ಪ್ಲ್ಯಾನ್. ಬೇಗ ಹೋಗಿ ಮತ್ತು ಇದ ಲೇಟ್ ಆಗ್ತಲ್ಲ, ಅದಕ್ಕೆ ಇಲ್ಲೇ ತೊಗೊಂಡು ಹೋಗ್ಬೇಕು. ಇವ್ರ ಮಕ್ಳು ಇಬ್ಬರು ಸೇರಿ ಏನು ನೋಡತ್ತೀರಪ್ಪ? ಗಾಡಿ ಹಾಂ ಪ್ಲಾಗ್ ನೋಡಕತ್ತೀರ. ಹಾಂ ನಡ್ರಿ ಹೋಗೋಣ. ಅಯ್ಯೋ ಸೆಲ್ ಹೊಡಿತೀವಿ ನಮ್ಮ ಮಗ ಪ್ಲಾಗಿಗೆ ನಡಿಕಂದು ನೋಡ್ರಿ. ಸೀರೆ ತರಾಕು ಭಾರಿ ಚಂದ ಕಡೆ ಶಿಲ್ಪದೊಳಗೆ ಯಾರು ಚಾಯ್ಸ್ ಮಾಡಿಬಿಡು ಅಂತ. ನಮ್ಮ ತನು ಮನೇಲಿ ಕೂತಾರ್ರಿ.
1050 ರೀ ಎಲ್ಲ ಎಲ್ಲ ಇವು ಒಂದೇ 1250 ಹಾಯ್ ಬ್ಲೌಸ್ ಇದೆ ಬ್ಲೌಸ್ ಈ ಕಲರ್ ಬ್ಲೌಸ್ ಬಾರ್ಡರ್ ಬರುತ್ತೆ ಸರಗನಗ್ರಿ ಚೋಳಸ ಆಯ್ತು ರೀ ಸೀರೆ ಶಾಪಿಂಗ್ ಆಯ್ತು ಗದಗ್ನಾಗ ಆಗೋದು ಬಾಗಲಕೋಟೆಗೆ ಆಯ್ತು ಅರ್ವಿನ ತೊಗೊಂಡಿರಿ ನಮ್ಮ ತಮ್ಮಗ ಅದಾವಲ್ಲಿ ಅದು ತಂದಾರಿ ನಮ್ಮ ತಮ್ಮ ನನ್ನ ಮೈದ್ನ ನಿನ್ನ ಮೈದ್ನ ನನಗೆ ತಮ್ಮ ಹೋಗೋಣ ಬಾ ಬ್ಯಾಗ್ ಬಿಟ್ಟು ಬಂದಿರಿ ನಮ್ಮ ತನ ತೊಗೊಂಬಂದ ನೋಡ್ರಿ ಬ್ಯಾಗ್ ಅಲ್ಲ ಬಂದು ತೊಗೊಂಡ್ರಿ ಶಾಪಿಂಗ್ ಆತು ಇಲ್ಲೇ ಗದನೆ ಆಗೋದು ಬಾಗಲಕೋಟೆಗೆ ಆತು ಹಳೆ ಬಾಗಲಕೋಟೆಗೆ ನೋಡ್ರಿ ರೊಕ್ಕ ಚೇಂಜ್ ಕೊಡ್ತಾರೆ ಅವ್ರಿನ ಸಂಗಾಪುರ್ ಸೆಲೆಕ್ಷನ್ ಅಂತ ಸಂಗಾಪುರ್ ಪಾಟೀಲ್ ಸೆಲೆಕ್ಷನ್ ಅವ ನಿಮ್ಮ ಅಪ್ಪಗೆ ಒಂದ್ಸಲ ಬಟ್ಟೆ ಇಲ್ಲೇ ಓದಿತ್ತು ನಿಮ್ಮ ಅವ್ವ ಬಂದಾಗ ಇಲ್ಲ ನಾ ಇಲ್ಲಿ 2-3 ಸಾವಿರ ಸೀರೆ ತೊಗೊಂಬಂದೇನಿ ಇಲ್ಲಿ ಹಳೆ ಬಾಗಲಕೋಟೆಗೆ ಈಗ ಹಳೆ ಬಾಗಲಕೋಟೆ ಬಿಟ್ಟು ಗದಗೆ ಹೋಗ್ಬೇಕ್ರಿ ಈಗ ಗದಗೆ ಬಿಟ್ಟು ಮತ್ತೆ ಹಡಲಿಗೆ ಹೋಗ್ಬೇಕ್ರಿ ಹಡಲಿಗೆ ಬಿಟ್ಟು ಮತ್ತೆ ಮುಂದೆ ಬಿತ್ತು ರಿಷತನ ಮಾಡಾಗಿತ್ತು ಮತ್ತು ಆಟೋ ಮಾಡ್ಕೋಬೇಕು ನಡ್ಕೊಂಡು ಹೋಗೋಣ ನಡ್ಕೊಂಡು ಹೋಗೋಣ ಆಟೋ ಮಾಡೋಣ ನಡ್ಕೊಂಡು ಹೋಗೋಣ ಕೈಕಾಲ ಸ್ವಲ್ಪ ರಕ್ತ ಆಡ್ತೈತಿ ಹೊಳೆ ಆಂಜನೇಯ ದೇವಸ್ಥಾನ ಕಡೆ ನೀವು ಮಲ್ಲಿಕಾರ್ಜುನ ಖಾನಾವಳಿ ರೀ ಅಲ್ಲಿ ಮರಲಿಂಗೇಶ್ವರ ಖಾನಾವಳಿ ಹೋಗ್ಬೇಕಂದ್ರೆ ದೂರ ಆಗತ್ತೆ ರೀ ಇಲ್ಲಿ ನಡ್ಕೊಂಡು ಹೋಗಕ್ಕೆ ನಡಿ ನಡಿ ಒಳಗೆ ಇಲ್ಲೇ ಕೊಂದ್ರೆ ಖಾಲಿ ಐತಿ ಏನಂತ ಊಟ ಮಾಡಕ್ಕೆ ಬಂದು ಅಂತ ಗೊತ್ತೈತಿ ಇನ್ನೊರ್ಗೆ ಆಗೈತಿ ನಮ್ಮ ಬಾಗಲಕೋಟೆ ಊಟ ಬಂತು ನಿದ್ದೆ ಬರತ್ತಿರ ಅವಂಗೀಗ ನಿದ್ದೆ ಬಂದನು ಟೈಮ್ 3:30 ಆಯ್ತು ಹೋಗ್ಬೇಕ್ರಿ ಹಸ್ಕೊಂಬಂದಿದ್ವಿ ಹಂಗಾರೆ ಹಾಕ್ಲ ಅಂತ ಉಂಡು ಮತ್ತೊಂದು ಟ್ರೈನ್ ಲೇಟ್ ಆಗೈತಂತ್ರಿ ಈಗ ಬಸ್ಸಿಗಂತ ನಿಂತೀವಿ ನೋಡ್ರಿ ಟ್ರೈನ್ ಐಡಿಯಾ ಎಲ್ಲ ಕ್ಯಾನ್ಸಲ್ ಆಯ್ತು ಸಂಜೆ ಒಳಗೆ ಮನೆ ಬಿಟ್ರೆ ಸಾಕಾಗೈತಿ ಶಿಲ್ಪ ಗುರು ಅನ್ನಕತ್ತಾಳು ಯಾವುದೋ ಒಂದು ಬಸ್ ಬಂತು ಮಂದಿ ಓಡಾಕತ್ತಾರು ಬೋರ್ಡ್ ನೋಡವಿ ಸ್ವಲ್ಪ ಗದಗ ರಾಯಚೂರು ಟಾಂಗ ಮನು ಟಾಂಗ ಏನದ ಟ್ಯಾಂಗ ನಮ್ಮ ಬಾಗಲಕೋಟೆ ಟಾಂಗ ಅದನ್ರಿ ಕಡೆ ಹೊಡೆದ್ರಿ ಒಂದು ಸಲ ಸ್ಟೇಷನ್ ಕಡೆ ಬರೋದು ಒಂದು ಕಡೆ ಬಸ್ ಕಡೆ ಹೊಡೆದು ಒಂದು ಕಡೆ ಸ್ಟೇಷನ್ ಕಡೆ ಹೊಡಿಡೋದು ಮಾಡಿ ಈಗ ನೋಡ್ರಿ ಅಂತಿಂತು ರೈಲ್ವೆ ಟಿಕೆಟ್ ತೊಗೊಂಡಿವ್ರಿ ಆರಾಮಾಗಿ ಹೋಗ್ಬೇಕಂತ ಯಾಕಂದ್ರೆ ಇವರು ಸುಸ್ತಾಗಾರ ಹುಡುಗರು ಸುಸ್ತಾಗಾರ ಹೆಣ್ಮಕ್ಳು ಭಾಳ ಸುಸ್ತಾಗ್ಬಿಟ್ಟಾರು 4:30 ಐತತ್ತ 6 ಹಿಂಗೆ ಅದಕ್ಕೆ ಹೋಗ್ತೀವಿ ಮರ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡಿ ಜಗತ್ತು ಬಂದ್ರಿ ಒಂದು ಟ್ರೈನ್ ಹೋಗಿಲ್ಲ ಇಷ್ಟು ಗದ್ದಲ ಐತೆ ನೋಡ್ರಿ ಬೆಳಗಿನ ಮಧ್ಯಾಹ್ನ ಟ್ರೈನ್ 2 ಹೋಗಿಲ್ರಿ ಇದು 2ನೇ ಟ್ರೈನ್ ಈಗ ಗದಗ ಕಡೆಯಿಂದ ಕೆಲಸ ನಡೆದ್ರಿಂದ ರೈಲ್ವೆ ಸ್ಟೇಷನ್ ಕೆಲಸ ಹೊಸದೆಲ್ಲ ಕಟ್ಟಾಕ್ತಾರೆ ಮಸ್ತ್ ಬೀಲ್ ತೊಗೊಂತೀರೇನ್ರಿ ತನು ತಗೋತಿ
ಹಣ್ಣು ಕತ್ಲನ ಆತು ನೋಡು 8ಕ್ಕೆ ಹೋಗಿ ಊರಿಗೆ ನಾವು 8ಕ್ಕೆ ಹೋಗಿ 9ಕ್ಕೆ ಹೋಗ್ತೀವಿ ಮಕ್ಕೊಂಡ ಅಂತಾನು ಮಕ್ಕೊಂಡೈತಿ ಬಂಗಾರಿ ಇದ್ದ ಮಾಡಿ ಒಂದು ಸೀಟ್ ತೊಗೊಂಡ್ರಿ ಇಲ್ಲಿಂದ ಮತ್ತೆ 2 ತಾಸು ಜರ್ನಿ 7ಕ್ಕೆ ಬಿಟ್ರಲ್ಲ 8 ಇದೆ ಬಸ್ ಫುಲ್ ಐತ್ರಿ ರಾತ್ರಿ ಲಾಸ್ಟ್ ಬಸ್ ಇವ್ರ ಊರಿಗೆ ನಮ್ಮ ಜ್ಯೋತಿಯರ ಊರಿಗೆ ಇಲ್ಲಿಂದ 2 ತಾಸು ಜರ್ನಿ ಹಾಯ್ ಮಕ್ಕೊಂಡಿದ್ದೀನಿ ರೀ ನಾ ಹಾಯ್ ಮನೋ ಗಟ್ಟಿ ಹಿಡ್ಕೋದಿನ ಬ್ಯಾಂಕ್ ಹೊಡಿತಾರೆ ಒಂದು ಕೈಲಿ ಎಷ್ಟು ನಿಂತಾರ ನಾವು ನೋಡ್ರಿ ಮುಂದ್ರಿಗೆ ಬಂದು ನಾವು 9 ಗಂಟೆ ಆಯ್ತು ಮೇಡಮ್ಗೆ ಸೀಟ್ ಸಿಕ್ತು ಬಸ್ ಸ್ವಲ್ಪ ಖಾಲಿ ಆದಂಗೆ ಆಯ್ತು ಇಲ್ಲೊಂದು ಬೆಂಗಳೂರು ಹೊಂಟೈತಿ ನಮ್ಮ ಬಸ್ಸಿನ ಮುಂದೆನ ಈಗ ಇದು 6 ತಾಸು ನಿರ್ತದೆ ಅಂತ್ರಿ 10 ಗಂಟೆಗೆ ಹೋಯ್ತಾನೆ 11 ಗಂಟೆಗೆ ಹೋಯ್ತಾನೆ ಗೊತ್ತಿಲ್ಲ ಅವ್ರು ನಮಗೋಸ್ಕರ ವೇಟಿಂಗ್ ಮಾಡತ್ತಾರಲ್ಲ ಗಾಡಿ ನಿಲ್ಲಿಸ್ಕೊಂಡು ಬಸ್ ಕಲಿಯಾಗ ನಮ್ಮ ಮನು ಆ ಕಡೆಯಿಂದ ಈ ಕಡೆ ಆಗತ್ತಾನೆ ಬಸ್ ಬಿಡ್ತಿರಪ್ಪ 9:15 ಆಯ್ತು ಊಟ ಇಲ್ಲ ಕೂಳಿಲ್ಲ ನೀರಿಲ್ಲ ಹೈರಾಣ ಸುಖಕ್ಕೆ ಬಂದಂಗೆ ಆಗಲಿಲ್ಲ ಏನೋ ಬಸ್ಸಿನ ತಾಪತ್ರ ನಂಗೆ ಐತಿ ಹತ್ತು ಹೆಚ್ಚಿಗೆ ಆದ್ಲೆ ಟೈಮ್ 10 ಆತ್ರಿ ಬಂದ್ರು ಒಳಗೆ ಬಂದು ನಮ್ಮ ಸಸಿಗೋರು ನೋಡ್ರಿ ಫೋನ್ ಹಚ್ಚಿದ್ದು ಬಂದೆ ಅಂತಂದ್ರು ಅವ್ರು ಫೋನ್ ಹಚ್ಚಾರಿ ನಮ್ಮ ತೊಡೆ ಮೇಲೆ ಇಬ್ಬರು ಮಕ್ಕೊಂಬಿಟ್ರು ಆ ಕಡೆ ಹಡಗ್ಲಿ ಆದಮೇಲೆ ಈ ಕಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ ಜೋರು ನಿದ್ದು ಇಬ್ಬರದು ಬಂದು ನೋಡ್ರಿ ನಮ್ಮ ಮಳೆ ಕರ್ಕೊಂಡು ಹೋಗಕ್ಕೆ ಪಿಕಪ್ ಮಾಡೋಕೆ ಹಾಯ್ ಅಂತ ಹಾಯ್ ಹೇಳಿ ಹಾಂ ಅದೇ ಅಡ್ವಾನ್ಸ್ ಆಗಿ ಬಂದೇನ್ರಿ ಫೋನ್ ಹಚ್ಚಾರಿ ನಾವು ತಡೆ ಮೇಲೆ ಮಕ್ಕೊಂಬಂದು ಇಟ್ಟಿದ್ರಿ ಇವರು ಫೋನ್ ಹಚ್ಚಿದಲ್ಲಿ ಫೋನ್ ಕಿಸ್ ಐತೆ ತಡೆ ಮೇಲೆ ಮಕ್ಕೊಂದಾರ ಹೆಂಗೆ ಎತ್ತಬೇಕು ಹಾಂ ಎಲ್ಲಿ ಊಟ ಮಾಡ್ತೀವಿ ಊಟ ಇಲ್ಲ ನೀರಿಲ್ಲ ಕೋಳಿಲ್ಲ ಹ್ಞೂ ಇಲ್ಲಿ ನೀವು ಅವಂದು ಹಾಂ ಅಮ್ಮನ ಬಂದಂಗೇನಲ್ಲಿ ಅದಕ್ಕೆ ಆಗತ್ತಾನ ನನಗೆ ಪಪ್ಪ ನೀವು ಒಳಗೆ ತೋರಿಸಿ ಮತ್ತೆ ಕರ್ಕೊಂಬಂದ ನಾನು ಇಳಿತೀಯಪ್ಪ ಕೃಷ್ಣಪ್ಪ ಬಂದು ನೋಡ್ರಿ ನಮ್ಮ ಶಶಿ ಮನೆಗೆ ಟ್ರೈನ್ ಬಿಡುವ ಲೇಟ್ ಆಗ್ಬಿಡುತ್ತೆ ನಾರ್ಮಲ್ ಅಕ್ಕ ಯಾವಾಗ ಬಂದಿರಿ ಮಧ್ಯಾಹ್ನ ಬಂದಿರಿ ನಮ್ದ ಲೇಟ್ ನೋಡಿ ಏನಪ್ಪ ಲೇಟ್ ಬರ್ಬೇಕಿಲ್ಲ ನಿಮ್ಮ ಸಲಾಗಿ ಇಷ್ಟು ಲೇಟ್ ಎಲ್ಲ ತಪ್ಪಿದ್ದು ಬಿಡ 2 ಗಂಟೆಗೆ ಇದ್ದಿದ್ದು 5 ಗಂಟೆಗೆ ಬಂದ ಟ್ರೈನ್ 1ಕ್ಕೆ ಮನೆ ಬಿಟ್ಟಿವಿ ನಾವು ಆರಾಮನ್ರಿ ಆರಾಮದಿವಪ್ಪ ಯಾವಾಗ ಬಂದ್ರಿ ನೀವು ನಾವು ಮಧ್ಯಾಹ್ನ ಬಂದ್ವಿ ನಾವು ದೂರಿಂದ ಬರ್ಬೇಕಲ್ರಿ ಬೇರೆ ಜಿಲ್ಲಾ ಬಿಟ್ಟು ಜಿಲ್ಲಾಗ ಬರ್ಬೇಕಲ್ಲ ನಮ್ಮ ಸಂಬಂಧ ನಿಂತಿರಿ ಎಲ್ಲ ಬ್ಯಾಗ್ ನಡೆಯುತ್ತಾನೆ ಬೇಗ ಟ್ರೈನಿಲ್ಲ ಇವನ ಹಣೆವರ್ನ ಅಷ್ಟು ಒಟ್ಟು ಟೈಮಿಗೆ ಬರೋದಿಲ್ಲ ಅಲ್ಲಿ 2ಕ್ಕೆ ಬಂದ್ವಿ ಇಲ್ಲಿ ಡೈರೆಕ್ಟ್ ಸುಮ್ಮನೆ ಹೊಸಪೇಟೆಗೆ ಹೊಡೆದು ಬಿಡ್ಬೇಕು ಅದನ್ನ ಅಂದ್ರೆ ನಾನು ಇಲ್ಲಿ ಇವ್ರು ಹೊಡ್ಬೇಕು ಇಲ್ಲಿ ಇವ್ರು ಬ್ಯಾಕ್ ಪೇನ್ ಅಂತ ತ್ರಾಸ ಆಗೈತೆ ಅಂತ ಮುಂಜಾನೆ ಹೋಗೋಣಂತ ಒಬ್ಬಾಗ ಇರ್ತಾಳೆ ಮುಂಜಾನೆ ಮನೆಗೆ ಒರೆಸಿ ಅಲ್ಲವೇ ಮನೆಗೆ ಒರೆಸಿ ಪೂಜೆ ಮಾಡಿ ಬರ್ತಾಳೆ ಈಗ ಮುಂಜಾನೆ
ಮನೆಗೆ ನೀವು ವರ್ಷಿ ಮುಂಜಾನೆ ಧೂಳನ ಮರಿ ಮಾಡ್ಕೊಂಡು ಎಲ್ಲರ ಮಕ್ಕಳ ಬಂದಿದ್ದಿ ಬಾ ಏನ್ ಹಂಗೆ ಟ್ಯಾಬ್ಲೆಟ್ ಕೊಡಿ ಅವ್ರಾಕಿ ಪೇನ್ ಕೈ ಊಟ ಮಾಡಿ ತಗೋ ಮೊದ್ಲು ಸೀರೆ ಬಿಚ್ಚದನ್ ಒಂದೇ ಹಗಿರ ಡ್ರೆಸ್ ಹಾಕು ಈಗ ಗಬ್ಬಿ ಬಿಸಿ ನಿಮ್ಮ ಮತ್ತೆ ಅಲ್ಲಿ ಮತ್ತೆ ಇಲ್ಲಿ ಬಿಡಮ್ಮ ನಾ ಬೆಳಗ್ಗೆ ಇದ್ ಮಾಡ್ದ ಬಾಯ್ ತುಳಿತು ಎಲ್ಲ ಊಟ ಆದ್ಮೇಲೆ ನೆನಪಲ್ಲ ಏನು ಮಾಡಲ ಅವಸರ ಆಯ್ತಲ್ಲ ಅಲ್ಲಿ ಗಾಡಿ ಹೋದ ನಂತರ ನೀರು ಕುಡಿ ನೀನು ದೊಡ್ಡ ಕೃಷ್ಣ ಕೃಷ್ಣ ಇದ್ರ ಕುಡಿಯೋನು ಊಟ ಎಲ್ಲರೂ ಆಗೈತೆ ಆತನ್ ಬಾಳ್ತದ ನಮ್ಮ ಸಂಬಂಧ ನಿಂತೀರಿ ಈಗ ಅಲ್ಲ ರಾತ್ರಿ ಊಟ ಇದ ರಾತ್ರಿ ಊಟ ಅವಾಗ ಹಾಕಿರೇನ ಎಲ್ರು ಮೊನ್ನೆ ಬಂದಾಗ ನಾ ಯಾವುದೂ ವಿಡಿಯೋ ಮಾಡಿಲ್ರಿ ನಮ್ಮ ತಂಗಿ ಊರಿಗೆ ಬಂದಾಗ ಯಾಕಂದ್ರೆ ಸಡನ್ನಾಗಿ ಹೋಗ್ಬಿಟ್ಟೆ ಸಂಜೆ ಬಂದೀನಿ ಮುಂಜಾನೆ ಮಧ್ಯಾಹ್ನಕ್ಕೆ ಹೋಗೀನಿ ಓ ಹಾಂ ತಿನ್ನು ಈಗ ನಮ್ಮ ಅತ್ತಿರಿ ನಮ್ಮ ತಂಗಿ ಅತ್ತಿ ಸಾಕು ಸಾಕು ಎಲ್ಲರೂ ಹೋಗ್ಯಾರ ಖಾಲಿ ಈಗ ನಾವ ಇಷ್ಟ ಇದೀವಿ ನಮ್ಮ ಕೃಷ್ಣ ಅವ್ರ ಮಾವನ ಹೇರಿ ಕೂತಾನ ಗಡ್ಬಿಡ ಊಟ ಆದ್ರೆ ಅದು ಚಲೋ ಆತ ಸಾರು ಆಯ್ತಂತ ನಮ್ಮ ಚಿಕ್ಕಮ್ಮ ಸುಡು ಸಾರು ಅನ್ನ ಸಾರು ಕೊಟ್ಟು ಉಣ್ಣಾತೀವ್ರಿ ಹೊಂಟಿವಿ ಈ ಕಡೆ ಬಂದ ಮತ್ತೆ ಚಿಕ್ಕಮ್ಮನ ಆ ಕಡೆ ಬಂದು ಹಂಗ ಈ ಕಡೆ ಬಂದು ಹಂಗ ಆ ಕಡೆ ಬಂದು ಅಕ್ಕ ಬರ್ತೀರಿ ಈ ಕಡೆ ಚಿಕ್ಕಮ್ಮನ ಬರ್ತಾರ ಇದನ್ನ ಮಾಡಿ ಈಗ ಎಲ್ಲಿ ಯಾವ ಸಂಬಂಧ ಏನ್ ಮಾಡ್ತಾರೆ ಅದನ್ನ ನಿಭಾಯಿಸ್ಬೇಕು ನಮ್ಮ ಮತ್ತಿಗೆ ಇಷ್ಟ ಆಗಲ್ಲ ಅದು ಅಲ್ವೇ ಅಕ್ಕ ಅನ್ಬೇಕು ನೀನು ಅಕ್ಕ ಅನ್ಬೇಕು ಅದು ಬಾ ಉಂಡದಂತ ಯಾರು ಸಣ್ಣತ್ತಿ ಇವ್ರ ತಂಗಿ ಮತ್ತೆ ಆಕಿ ಯಾರು ಖಾಲಿ ಇಲ್ಲ ಒಟ್ಟು ನೋಡ್ರಿ ನಮ್ಮ ಸಂಬಂಧ ಗಾಡಿ ಅಂತವ್ರಿ ನಾವು ಕುಂತೀವಿ ಮಾತ್ರ ತಗೋ ನಾವು ಎದ್ದೇಳಪ್ಪ ಕೈ ತಗೋ ನಾನೇಂತ ಅಲ್ಲೇ ಅಲ್ಲಪ್ಪ ನಂಗೆ ಆಗೋದಿಲ್ಲ ಅಲ್ಲೇ ಮುಕ್ಕೋತೀನಿ ಇಲ್ಲಿ ಮಂದಿ ನೋಡಿದ್ನಲ್ಲ ನಾನು ನಿಜ ನಂಗೆ ಕಣ್ಣೀರು ಬಂದ್ಬಿಟ್ಟಿದ್ದು ಗಾಡ್ಯಾಗ ಒಳ್ಳೆ ನಾನು ಮನೆ ಮಕ್ಕೋತೀನಿ ಹೋರ್ ನೀವು ಅಂತ ಹೇಳಿದ್ದೆ ಅಲ್ಲೇ ಬ್ಯಾಕ್ ಪೇನ್ ಅದು ಹೆಂಗೆ ಬ್ಯಾಕ್ ಪೇನ್ ಅಂತೀರಿ ಒಂದಕ್ಕೆ ಬಿಟ್ಟು ಇಲ್ಲೇ ಜೊತೆ ಲೆಕ್ಕ ಹಾಕಿ ನೀವು 1 ಗಂಟೆಗೆ ಎಲ್ಲಿ ಕುಂದ್ರಕ್ಕೆ ಜಾಗ ಸತಿ ಸಿಕ್ಕಿಲ್ಲ ನಮ್ಗೆ ಸ್ಟೇಷನ್ ಕಟ್ಟಾಕತ್ಯಾರ ಕುಂದ್ರಲ್ಲ ನಾವು ಕುಂದ್ರಕ್ಕಾಗಲ್ಲ ಹಂಗೆ ಮಕ್ಕೊಬಿಡ್ತೀನಿ ಯಾರ ಮೇಲೆ ಯಾಕಲ್ಲಿ ಒಟ್ಟು ಮಕ್ಕೋತೀನಿ ಕುಂದ್ರಕ್ಕಾಗಲ್ಲ ಹೋಗಿತಾನೆ ಬಿಡು ನಮ್ಮ ಅಣ್ಣ ಫಾಸ್ಟ್ ಹೊಡಿತಾನೆ ಗಾಡಿನ ಹೋವ ಹಾಕೊಲ್ಲ ಹಾಂ